ರಾಜ್ಯದಲ್ಲಿ ಸಾಲು ಸಾಲು ದರೋಡೆ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇದ್ದಾವೆ. ಬೆಂಗಳೂರಿನ ನೆಲಮಂಗಲದಲ್ಲಿ ಮತ್ತೊಂದು ರಾಬರಿ ಕೇಸ್ ಇದು. ಮೊನ್ನೆ ಮೈಸೂರು, ಮೊನ್ನೆ ಚಡಚಣ. ಏನ್ರಿ ಇದು? ಒಂದೇ ತಿಂಗಳಲ್ಲಿ ಎಷ್ಟೊಂದು ರಾಬರಿ ಪ್ರಕರಣಗಳು, ಅದು ಜ್ಯುವೆಲರಿ ಶಾಪ್ನೇ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ದಾಸನಪುರ ರಾಮದೇವ್ ಜ್ಯುವೆಲರಿಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ಖದೀಮರು ಸಂಚು ಮಾಡಿ ದರೋಡೆ ಮಾಡಿರುವಂತಹ ಶಂಕೆ ಇದೆ. ಬೈಕ್ನಲ್ಲಿ ಬಂದಿದ್ದ ಇಬ್ಬರು ದರೋಡೆಕರು ಈ ಕೃತ್ಯ ಮಾಡಿದ್ದಾರೆ. ದರೋಡೆ ಮಾಡುವಂತಹ ದೃಶ್ಯ ಸಿಸಿ ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ನೋಡ್ತಾ ಇದ್ದೀವಿ ನಾವು. ದರೋಡೆಕೋರರು ಬಂದಿರೋದು ಮತ್ತು ಅಲ್ಲಿ ಪಿಸ್ತೂಲ್ ಇಟ್ಕೊಂಡು ಎದುರಿಸ್ತಾ ಇರೋದು. ಕೈಗೆ ಸಿಕ್ಕಷ್ಟು ಚಿನ್ನಾಭರಣ, ಹಣ ದೋಚಿ ಗ್ಯಾಂಗ್ ಪರಾರಿಯಾಗಿದೆ. ನಿನ್ನೆ ಸಂಜೆ ವೇಳೆ ಚಿನ್ನಾಭರಣ ಅಂಗಡಿಗೆ ನುಗ್ಗಿ ದರೋಡೆ ಮಾಡಿದ್ದಾರೆ. ಗನ್ ತೋರಿಸಿ ಚಿನ್ನದ ಬಿಸ್ಕತ್ತನ್ನು ಕೂಡ ಖದೀಮರು ದೋಚಿದ್ದಾರೆ. ಈ ವೇಳೆ ದರೋಡೆಕೋರರಿಗೆ ಪಂಚ್ ಮಾಡಿದ್ದಾರೆ ಬಾಲಕರು. ಅಂಗಡಿಲಿದ್ದವರು ತಿರುಗಿ ಬೀಳ್ತಾ ಇದ್ದಂತೆ ಗಾಬರಿಯಾಗಿ ಓಡುವಾಗ ಕೆಳಗೆ ಬಿದ್ದಾನೆ ಒಬ್ಬ ದರೋಡೆಕೋರ. ಆತನ ಮೊಬೈಲ್ ಕೂಡ ಕೆಳಗೆ ಬಿದ್ದಿದೆ. ಉತ್ತರ ಪ್ರದೇಶ ಮೂಲದ ಗ್ಯಾಂಗ್ನಿಂದ ದರೋಡೆ ಆಗಿದೆ ಅನ್ನೋದು ಕೂಡ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ. ಸಂತೋಷ್ ಇದ್ದಾರೆ ಮತ್ತಷ್ಟು ಮಾಹಿತಿನ ಕೊಡಲಿಕ್ಕೆ. ಸಂತೋಷ್, ನೋಡ್ತಾ ಇದ್ದೀವಿ, ಬಹುಶಃ ಅತಿ ಹೆಚ್ಚು ಅಂತ ಅನ್ನಿಸ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಈ ದರೋಡೆ ಪ್ರಕರಣಗಳ ಸಂಖ್ಯೆ ನೋಡ್ತಾ ಇದ್ದರೆ. ಇದು ಯಾವ ಒಂದು ಮಾದರಿಯಲ್ಲಿ ನಡೆದಿರೋದು? ಅದರ ಜೊತೆಗೆ ಈಗ ಬಹುತೇಕವಾಗಿ ಉತ್ತರ ಭಾರತ ಮೂಲದ ಗ್ಯಾಂಗ್ಗಳೇ ಆಕ್ಟಿವ್ ಆಗಿ ಇವೆಲ್ಲ ಕೆಲಸ ಮಾಡ್ತಿದ್ದಾವೆ ಅನ್ನೋದು. ಖಂಡಿತವಾಗಿ ಪ್ರಭು, ಇತ್ತೀಚಿನ ದಿನಗಳಲ್ಲಿ ಜ್ಯುವೆಲರಿ ಶಾಪ್ಗಳ ಮೇಲೆ ಹೆಚ್ಚಾಗಿ ಏನು ರಾಬ್ರಿಗಳನ್ನು ಮಾಡ್ತಾ ಇರುವಂಥದ್ದು, ದರೋಡೆಗಳನ್ನು ಮಾಡ್ತಾ ಇರುವಂಥ ಪ್ರಕರಣಗಳನ್ನು ನಾವು ಗಮನಿಸ್ಬೋದು. ಇತ್ತೀಚೆಗೆ ಮೈಸೂರಿನಲ್ಲಿ ಇಂತಹದ್ದೇ ಗ್ಯಾಂಗ್ಗಳು ಸಾಕಷ್ಟು ಸದ್ದು ಮಾಡಿತ್ತು. ಮೈಸೂರು ಇರ್ಬೋದು, ಹುಣಸೂರು ಇರ್ಬೋದು, ಅದೇ ರೀತಿ ಬೆಂಗಳೂರಿನಲ್ಲೂ ಹಿಂದೆ ಸಾಕಷ್ಟು ಪ್ರಕರಣಗಳು ಕೂಡ ಆಗಿದ್ವು. ನಾವು ರೀಸೆಂಟಾಗಿ ನೋಡಿದ್ರೆ ಕೊಡಗೇಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹಗಲು ದರೋಡೆ ಏನಾಗಿತ್ತು, ಬಂದು ಅಲ್ಲಿಂದ ಫೈರನ್ನು ಮಾಡಿ ಸಾಕಷ್ಟು ಲಕ್ಷಾಂತರ ರೂಪಾಯಿ ಮೌಲ್ಯದ, ಕೋಟ್ಯಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನ ಎತ್ಕೊಂಡು ಎಸ್ಕೇಪ್ ಆಗಿದ್ರು. ಅದೇ ರೀತಿಯಾಗಿ ಇತ್ತೀಚೆಗೆ ಬೆಂಗಳೂರು ನಗರ ಬೆಳೆದಂತೆ ನಗರದ ಒಳಗಡೆ ಟ್ರಾಫಿಕ್ ಜಾಮ್ ಆಗಿರುವ ಹಿನ್ನೆಲೆಯಲ್ಲಿ ನಗರದ ಹೊರವಲಯದಲ್ಲಿರುವ ಹೆಚ್ಚಾಗಿರುವಂಥ ಜ್ಯುವೆಲರಿ ಶಾಪ್ಗಳನ್ನೇ ಟಾರ್ಗೆಟ್ ಮಾಡ್ತಾರೆ. ಯಾಕೆಂತ ಹೇಳಿದ್ರೆ ರಾಬ್ರಿ ಮಾಡಿದ ತಕ್ಷಣ ಅಲ್ಲಿಂದ ಈಸಿಯಾಗಿ ಎಸ್ಕೇಪ್ ಆಗಬೇಕು. ಸೊ ಇದಕ್ಕಾಗಿ ಕೆಲವು 2-3 ತಿಂಗಳುಗಳಿಂದ ಕೂಡ ರೆಕ್ಕೆಯನ್ನು ಮಾಡಿರ್ತಾರೆ, ಮಾಹಿತಿಯನ್ನು ಕಲೆ ಹಾಕಿರ್ತಾರೆ, ಯಾವ ರೀತಿಯಾಗಿ ಎಕ್ಸಿಕ್ಯೂಟನ್ನು ಮಾಡಬೇಕು ಅನ್ನೋ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿರ್ತಾರೆ. ಇಲ್ಲೂ ಕೂಡ ಅದೇ ರೀತಿಯಾಗಿ ಮಾದನಾಯಕನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ಏನು 3 ಜನ ಬೈಕ್ನಲ್ಲಿ ಬರ್ತಾರೆ. 3 ಜನ ಬಂದು ಓರ್ವ ಬೈಕ್ನಲ್ಲೇ ಕೂತು ವಾಚ್ ಮಾಡ್ತಿದ್ರು. ಇನ್ನಿಬ್ಬರು ಒಳಗಡೆ ಬರುವಂಥದ್ದು ಬಂದು ಏಕಾಏಕಿಯಾಗಿ ಪಿಸ್ತೂಲ್ ಇರ್ಬೋದು, ಮಾರಕಾಸ್ತ್ರಗಳನ್ನು ತೋರಿಸಿ ಅವ್ರಿಗೆ ಬೆದರಿಕೆ ಹಾಕಿ ಚಿನ್ನಾಭರಣಗಳು ಮತ್ತು ಕ್ಯಾಶ್ ಏನಿತ್ತು ಎಲ್ಲವನ್ನೂ ಕೂಡ ಬ್ಯಾಗ್ಗೆ ತುಂಬಿಕೊಳ್ತಾರೆ. ಅದರ ಜೊತೆಗೆ ಅಲ್ಲಿ ಕೆಲಸ ಮಾಡ್ತಿದ್ದ ಮಾಲೀಕರ ಮಗ ಏನಿರ್ತಾರೆ ಅವರು ಕೂಡ ಇವರಿಗೆ ವಿರೋಧ ಪಡಿಸ್ತಾರೆ. ಹಲ್ಲೆಯನ್ನು ಮಾಡಲಿಕ್ಕೆ ಪ್ರಯತ್ನ ಪಡುವಾಗ ಅಲ್ಲಿಂದ ಅವರು ಎಸ್ಕೇಪ್ ಆಗಿರುವಂಥದ್ದು. ಅಂದರೆ ಯಾವಾಗ ಈ ಇನ್ಸಿಡೆಂಟ್ ಆಗುತ್ತೆ ತಕ್ಷಣ ಮಾದನಾಯಕನಹಳ್ಳಿ ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಆರೋಪಿಗಳು ಏನು ಉತ್ತರ ಭಾರತ ಮೂಲದವರು, ಅದರಲ್ಲೂ ಉತ್ತರ ಪ್ರದೇಶದವರು ಅನ್ನೋ ಮಾಹಿತಿಗಳು ಈಗಾಗಲೇ ಲಭ್ಯವಾಗಿರುವಂಥದ್ದು. ಈ ಮಾಹಿತಿಯನ್ನು ಆಧಾರವಾಗಿ ಇಟ್ಕೊಂಡು ಇವರು ಎಷ್ಟು ದಿನಗಳಿಂದ ಇಲ್ಲಿದ್ರು, ಅಲ್ಲಿರುವಂಥ CC ಕ್ಯಾಮ್ರಾ ಫುಟೇಜ್ಗಳನ್ನು ಇಟ್ಕೊಂಡು ಎಲ್ಲಿ ಬಾಡಿಗೆಗಿದ್ರು, ಯಾವ್ದಾರ ಲಾಡ್ಜ್ಗಳಲ್ಲಿ ವಾಸವಾಗಿದ್ರ, ಇಲ್ಲ ಎಲ್ಲಿ ಕೆಲಸವನ್ನ ಮಾಡಿಕೊಂಡು ಈ ಒಂದು ದರೋಡೆಯನ್ನು ರಾಬ್ರಿಯನ್ನು ಮಾಡಲಿಕ್ಕೆ ಇವ್ರು ಪ್ಲಾನ್ ಅನ್ನ ಏನಾದರೂ ಮಾಡ್ಕೊಂಡಿದ್ರ, ಈ ಎಲ್ಲ ಮಾಹಿತಿಯನ್ನು ಮಾದನಾಯಕನಹಳ್ಳಿ ಪೊಲೀಸರು ಕಲೆ ಹಾಕ್ತಾ ಇರುವಂಥದ್ದು. ಅವರ ಬಂಧನದ ಬಳಿಕವಷ್ಟೇ ಮುಂದೆ ಅಂದರೆ ಅಲ್ಲಿ ಕೆಲಸ ಮಾಡ್ಕೊಂಡಿದ್ದವರ, ಇಲ್ಲ ಅಲ್ಲೇನೋ ಬೇರೆ ಕೆಲಸಕ್ಕೆ ಬಂದಿದ್ದಂಥವ್ರು, ಇಲ್ಲ ಇದನ್ನ ಪೂರ್ವ ನಿಯೋಜಿತವಾಗಿ ಯಾರೋ ಅಲ್ಲಿ ಮಾಹಿತಿಯನ್ನು ಕೊಟ್ಟು ಹೊರಗಡೆಯಿಂದ ಕರೆಸಿ ರಾಬ್ರಿಯನ್ನು ಮಾಡಿಸಿದ್ರು ಅನ್ನೋ ಮಾಹಿತಿಗಳು ಪೊಲೀಸರ ತನಿಖೆಯಿಂದ ಹೊರಬರಬೇಕಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ.